ಗುರುಭ್ಯೋ ನಮಃ. ಹರಿಃ ಓಂ. ಸಚ್ಚಾಸ್ತ್ರೋದಿತ ವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತಾಃ ಮನ್ಮಂತ್ರಂ ಆಚಾರ್ಯ ಮ್ಯೂಟ್ ಆಗಿದೆ ನೋಡ್ರಿ. ಏನ್ ಕೇಳಿಸ್ತಾ ಇಲ್ಲ. ಇಲ್ಲ ಮ್ಯೂಟ್ ಆಗಿದೆ. ಲೆಫ್ಟ್ ಆಗಿದ್ದಂಗ ನೋಡ್ರಿ. ಇಲ್ಲ ಮ್ಯೂಟ್ ಆಗಿದೆ, ಲೆಫ್ಟ್ ಆಗಿರ್ಬೇಕು, ರಿಮೂವ್ ಆಗಿರ್ಬೇಕು, ಯಾವ್ದೋ ಒಂದಾಗಿದೆ. ತಾಂತ್ರಿಕ ದೋಷದಿಂದ ಇಲ್ಲಿ ಆಚಾರ್ಯ ಬರ್ತಾರೆ, ಗೊತ್ತಾಗ್ತದೆ ಅಲ್ಲಿ. ತತ್ವಾನ್ಯಪಿ ಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಘೋಷಯತೀವ ಯಃ ಕರಚಯೈಃ तं ವಾಜಿವಕ್ತ್ರಂ ಭಜೇ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ಸಮಸ್ತ ಶ್ರೋತೃಗಳಾದಂತಹ ಅಧ್ಯಾತ್ಮ ಬಂಧುಗಳಿಗೂ ವಂದನೆಗಳನ್ನ ಅರ್ಪಿಸುತ್ತಾ ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಪುಲಿಂದ ಅಂದ್ರೆ ಕೊರವಂಜಿ ವೇಷವನ್ನು ಬಂದಿದ್ದಾರೆ ಅಂತ ಕತೆ ಕೇಳಿದೆವು. ಅಲ್ಲಿಂದ ಒಳಗಡೆ ಕರ್ಕೊಂಡು ಬಂದ ಮೇಲೆ ಧರಣಿ ದೇವಿ ಕೇಳ್ತಾ ಇದ್ದಾಳೆ, ಏನಿದೆ ಹೇಳು ಅಂತ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಆವಾಗ ಅದನ್ನ ಕೇಳ್ತಾ ಇದ್ದಾರೆ. ಪುಲಿಂದ ಹೂವಾಕ ಮ್ಯೂಟ್ ಮಾಡ್ಕೊಡ್ರಿ. ಯಾರಮ್ಮ ಮ್ಯೂಟ್ ಮಾಡ್ರಿ, ದಯವಿಟ್ಟು ಮ್ಯೂಟ್ ಮಾಡ್ರಿ. ಅಮ್ಮ ಮ್ಯೂಟ್ ಮಾಡ್ರಿ. ಆಚಾರ್ಯ ಲೆಫ್ಟ್ ಆಗೋದ್ರೆ ಇನ್ನೊಂದ್ಸರ್ತಿ ಪಾಪ. ಅಮ್ಮ ದಯವಿಟ್ಟು ನಿಮ್ ಸ್ವಲ್ಪ ಮ್ಯೂಟ್ ಮಾಡ್ಕೊಡ್ರಿ. ನಿಮ್ಮ ಆಡಿಯೋ ನೋಡ್ಕೊಡ್ರಿ. ಆಡಿಯೋದ ವಿಡಿಯೋ ಕಡೆ ಗಮನ ಇರ್ಲಿ, ಒಂದ್ ಕಡೆ ಗಮನ ಇರ್ಲಿ. ಎಷ್ಟು ಡಿಸ್ಟರ್ಬ್ ಆಗ್ತಾ ಇದೆ. ಈ ಶೇಷಗಿರಿ ಗುರು ರಾಘವೇಂದ್ರ ಶ್ರೀನಿವಾಸ ಕಲ್ಯಾಣದ ಇವತ್ತಿನ ಸಂಚಿಕೆಯಲ್ಲಿ ಪುಲಿಂದ ಉವಾಚ. ಪುಲಿಂದ ಅಂದ್ರೆ ಕೊರವಂಜಿ ಹೇಳ್ತಾಳೆ ಅಂದ್ರೆ ಒಳಗೆಲ್ಲ ಕರ್ಕೊಂಡು ಬಂದಾಯ್ತು, ಕೂಡಿಸಿ ಆಯ್ತು, ಅವಳಿಗೆ ಏನೋ ಅತಿ ಸತ್ಕಾರ ಮಾಡ್ಬೇಕು ಎಲ್ಲ ಮಾಡಿ ಆಯ್ತು. ಕೂತ ಮೇಲೆ ಆ ಪುಲಿಂದ ಹೇಳ್ತಾಳೆ, ವಾಯನಂ ದೇಹಿ ಕಲ್ಯಾಣಿ ದೇವಾನಾಂ ಮಮ ಪೂರ್ವಿಣಾಂ ಸ್ವರ್ಣ ಶೂರ್ಪಂ ಸಮಾಪೂರ್ಯ ಮುಕ್ತ ತಂಡುಲ ಪೂರ್ವಕೈಹಿ. ಅವಳು ಹೇಳ್ತಾ ಇದ್ದಾಳೆ, ನೋಡಮ್ಮ, ನನಗೆ ಬಂಗಾರದ ಮೊರವನ್ನ ತೆಗೆದುಕೊಂಡು ಬಾ. ಯಾಕೆ ಹೇಳಿದ್ರೆ ನನ್ನ ಪೂರ್ವಿಕ ದೇವತೆಗಳ ಪ್ರೀತಿಗಾಗಿ ಸ್ವರ್ಣಮಯವಾಗಿರತಕ್ಕಂತಹ ಮೊರ, ಆ ಮೊರದಲ್ಲಿ 3 ಮುತ್ತುಗಳ ರಾಶಿಯನ್ನ ಹಾಕು. ಅಂದ್ರೆ ಒಂದೊಂದು ಸೇರು, ಅಂದ್ರೆ ಒಂದು ಸೈಡಿಗೆ ಪೂರ್ವ ಭಾಗದಲ್ಲಿ ಒಂದು ಸೇರು, ಪಶ್ಚಿಮ ಭಾಗದಲ್ಲಿ ಒಂದು ಸೇರು, ಉತ್ತರ ಭಾಗದಲ್ಲಿ ಒಂದು ಸೇರು, ಹೀಗೆ 3 ಸೇರು ಮುತ್ತನ್ನ ತುಂಬು ಅಂತ, ಬಾಗಿಣವನ್ನ ಕೊಡು ಅಂತ. ಬಾಗಿಣ ಕೊಡ್ಲಿಕ್ಕೆ ಬಂಗಾರದ ಬಾಗಿಣ ಆಗಿರ್ಬೇಕು, ಅದರಲ್ಲಿ 3 ಮುತ್ತಿನ ರಾಶಿ ಇರಬೇಕು. ಆ ರೀತಿಯಾಗಿ ಮಾಡು ಅಂತ. ಇವತ್ತಿನ ದಿವಸ ಅಕ್ಕಿ ತುಂಬುವಂತ ಸಂಪ್ರದಾಯ ಇದೆ, ಹಿಂದೆಲ್ಲ ಮುತ್ತು ತುಂಬುವಂತ ಸಂಪ್ರದಾಯ ಇತ್ತು. ಅದನ್ನ ಹೇಳಿದ್ರು ಅಂತಂದ್ರು. ಮುಕ್ತ ತಂಡುಲ ಪೂರ್ವಕೈಹಿ, ಮುತ್ತಿನ ಅಕ್ಕಿಗಳ ರಾಶಿಯನ್ನ 3 ಇಡು. ನಿಕ್ಷಿಪ್ಯ ಬಹುಭಕ್ಷೈವ ಧರ್ಮದೇವಿಂ ವಚೋಬ್ರವೀತ್ ಸತ್ಯಂ ವದ ಮಹಾಪ್ರಾಜ್ಞೆ ಮಮ ದುಃಖಂ ಪ್ರಣೋದಯ. ಧರಣಿ ವಾಕ್ಯಮಾಕರ್ಣ್ಯ ಧರ್ಮದೇವಿ ವಚೋಬ್ರವೀತ್. ಆವಾಗ ಭಕ್ತಿಯಿಂದ ನಮಸ್ಕಾರವನ್ನ ಮಾಡಿದ್ದಾಳೆ. ನಮಸ್ಕಾರವನ್ನ ಮಾಡಿ, ಅಮ್ಮ ನನಗೇನಾಗಿದೆ ಹೇಳು, ನನ್ನ ಕಷ್ಟಗಳಿಗೆ ಪರಿಹಾರವನ್ನ ಹೇಳು ಅಂತ. ಅಲ್ಲಿ ಉಪಾಯನಂ ದೇಹಿ ಅಂತ ಹೇಳಿದ್ದಾರೆ.
ಅಂದ್ರೆ ಮರದ ಬಾಗಿಣ, ಮುತ್ತಿನ ರಾಶಿ ಅದನ್ನೆಲ್ಲ ಇಡು ಅಂತ. ಅದಕ್ಕೆ ಆ ಶಾಸ್ತ್ರಕಾರ ಹೇಳ್ತಾರೆ, ಗೃಹೀತ ಶ್ರೀನಿವಾಸೋ ಹಿ ವ್ರತೆ ವೆಂಕಟವಾಸಿನಃ ಮಯಾ ದತ್ತಮಿದಂ ಸರ್ವಂ ಗ್ರಹಾಣ ವೃಷದೇವತೆ. ಆ ಶ್ರೀನಿವಾಸ ದೇವರು ಹೇಳ್ತಾರಂತೆ, ಅದನ್ನು ಕೊಡುವಾಗ ಹೇಳ್ಬೇಕಲ್ಲ, ಶ್ರೀನಿವಾಸಸ್ತು ಗೃಹ್ಣಾತಿ ಶ್ರೀನಿವಾಸೋ ವೈ ದದಾತಿ ಚ ಉಭಾಭ್ಯಾಂತಾರಕ ಶ್ರೀತಃ ಶ್ರೀನಿವಾಸಾಯತೆ ನಮಃ. ನೋಡಿ, ಹೇಳುವಾಗ ಹಾಗೇ ಹೇಳಿ ಕೊಡ್ತಾ ಇದ್ದಾಳೆ. ಅಂದರೆ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾರೆ. ಮುತ್ತುಗಳ ರಾಶಿ 3 ಯಾಕೆ ಹಾಕಬೇಕು ಅಂತ ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ. ಈಗ ಮೇಲ್ ನೋಡುವಾಗ ನಮ್ಗೆ ಏನ್ ಅನ್ನಿಸ್ತದೆ, 3 ಸುವರ್ಣದ ರಾಶಿ ಅಂತ ಅಲ್ಲ, ಮರದ ಬಾಗಿಣ ಒಂದು, ಅದರೊಳಗೆ 3 ಮುತ್ತಿನ ರಾಶಿ ಯಾಕೆ ಹಾಕ್ಬೇಕು? ಒಂದೇ ರಾಶಿ ಹಾಕ್ಬಹುದಲ್ವಾ? ಏನು 1 ಹಾಕಿದ್ರೇನು 3 ಹಾಕಿದ್ರೇನು? ಅದೆಲ್ಲ ತುಂಬಿಸುವಂತಹದ್ದು ಸರಿಯಾದ ಸಂಪ್ರದಾಯ ಅಲ್ಲ ಅಂತ ಅನಿಸ್ತದೆ. ಆದ್ರೆ ವ್ಯಾಖ್ಯಾನಕಾರ ಹೇಳ್ತಾರೆ, 3 ಮುತ್ತಿನ ರಾಶಿ ಯಾಕೆ ಹೇಳಿದ್ರೆ, ಆ ಮೊದಲನೇ ರಾಶಿ ಉಂಟಲ್ವಾ, ಪೂರ್ವ ದಿಕ್ಕಿನಲ್ಲಿ ಹಾಕಿರುವಂತಹ ಮುತ್ತಿನ ರಾಶಿ, ದಕ್ಷಿಣ ಒಂದನ್ನು ಬಿಟ್ಟು 3 ದಿಕ್ಕಿಗೆ ಅಂತ ಅರ್ಥ. ಅದರಲ್ಲಿ ಪೂರ್ವ ದಿಕ್ಕಿಗೆ ಹಾಕಿರತಕ್ಕಂತಹ ಮುತ್ತಿನ ರಾಶಿಯನ್ನ ಮುಟ್ಟಿಕೊಂಡರೆ ನಿಮ್ಮ ಈ ದುಃಖಕ್ಕೆ, ಚಿಂತೆಗೆ ಕಾರಣ ಯಾವುದು ಅಂತ. ಅಂದ್ರೆ ಚಿಂತೆಯಾದ್ರೂ ಏನು ಅಂದ್ರೆ, ಮೊದಲನೇ ಮುತ್ತಿನ ರಾಶಿ ಪೂರ್ವಕ್ಕೆ ಮುಖ ಮಾಡಿರ್ತಕ್ಕಂಥ ಮುತ್ತಿನ ರಾಶಿಯನ್ನ ಮುಟ್ಟಿದಾಗ ಯಾವ ಫಲ ಸಿಗುತ್ತೆ ಅಂದ್ರೆ, ನಮಗೆ ಏನಾಗಿದೆ, ಇಷ್ಟೆಲ್ಲ ನಮ್ಮ ಮನಸ್ಸಿನ ಸ್ಥಿತಿಗೆ ಏನಾಗಿದೆ, ನಮ್ಗೆ ಯಾವ ದುಃಖವಾಗಿದೆ ಅನ್ನುವುದನ್ನ ತಿಳಿಸುವಂತಹದ್ದು ಮೊದಲನೆಯ ಮುತ್ತಿನ ರಾಶಿ. ಅದಕ್ಕೆ ಪರಿಹಾರ ಕೊಡುತ್ತೆ. ಇನ್ನ ಪಶ್ಚಿಮ ದಿಕ್ಕಿಗಿರತಕ್ಕಂತಹ ಮುತ್ತಿನ ರಾಶಿ ಇದೆಯಲ್ಲ, ಅದನ್ನ ಮುಟ್ಟಿದ್ರೆ ಏನಾಗುತ್ತೆ ಅಂದ್ರೆ, ಆ ಚಿಂತೆ, ಮೊದಲನೇ ರಾಶಿ ಚಿಂತೆಯನ್ನ ಹೇಳುತ್ತೆ. 2ನೇ ರಾಶಿ ಅದಕ್ಕೆ ಏನು ಕಾರಣ ಅಂದ್ರೆ, 2ನೇ ರಾಶಿ ಹೇಳುತ್ತೆ ಅದಕ್ಕೆ ಕಾರಣೀಭೂತ. ಪೂರ್ವದ್ದು ಚಿಂತೆ ಏನು, ಪಶ್ಚಿಮದ್ದು ಕಾರಣ ಏನು. ಇನ್ನು ಉತ್ತರದಲ್ಲಿದೆಯಲ್ಲ, ಆ ಮುತ್ತಿನ ರಾಶಿಯನ್ನು ಮುಟ್ಟಿಕೊಂಡಾಗ ಅದಕ್ಕೆ ಪರಿಹಾರ ಏನು. ಹೀಗೆ 3 ರೀತಿಯಲ್ಲಿ ಮಾತನಾಡುವಂತಹದ್ದು. ಅದಕ್ಕಾಗಿ ಸ್ವರ ಬಂಗಾರಮಯವಾದ ಇದು ಮರದಲ್ಲಿ 3 ಮುತ್ತಿನ ರಾಶಿಯನ್ನ ಹಾಕಲಿಕ್ಕೆ ಕಾರಣ, ನಮ್ಮ ಸಮಸ್ಯೆಗಳು 3 ವಿಧ. ಮೊದಲು ಚಿಂತೆ ಏನು, ಆ ಚಿಂತೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು. ಹೀಗೆ 3 ವಿಧವಾದಂತಹ ಪರಿಹಾರವನ್ನು ಹೇಳುವಂತಹದ್ದೇ ಜ್ಯೋತಿಷ್ಯ. ಅದಕ್ಕೆ ಈಗ ಏನ್ ಮಾಡ್ತಾರೆ ಅಂದ್ರೆ, 3 ವೀಳ್ಯದೆಲೆಯನ್ನ ಇಡಬೇಕು. 3 ವೀಳ್ಯದೆಲೆಯನ್ನ ಇಟ್ಟುಕೊಂಡು ಮೊದಲನೇದು ಮುಟ್ಟುಕೊಳ್ಳಿ, ನಾವಿಲ್ಲಿ ಕವಡೆ ಹಾಕ್ತೇವೆ ಅಂತ ಹೇಳ್ತಾರೆ. ಅಥವಾ ಜಾತಕ, ಕುಂಡ್ಲಿ ಎಲ್ಲ ಹಾಕಿ ನೋಡ್ತಾರೆ. ಆಗ ಮೊದಲಿಗೆ ಹೇಳಬೇಕಾದದ್ದು ಏನಾಗಿದೆ ಚಿಂತೆ. ಆಮೇಲೆ 2ನೇದನ್ನ ಮುಟ್ಟಿಕೊಂಡಾಗ, ವೀಳ್ಯದೆಲೆ ಅಡಿಕೆಯನ್ನ ಮುಟ್ಟಿಕೊಂಡು ಫಲಾದಿಗಳನ್ನ ಮುಟ್ಟಿಕೊಂಡಾಗ ಅದಕ್ಕೆ ಮತ್ತೆ ಚಿಂತೆಗೆ ಕಾರಣ ಏನು, 3ನೇದು ಮುಟ್ಟಿಕೊಂಡಾಗ ಅದಕ್ಕೆ ಪರಿಹಾರ ಏನು. ಹೀಗೆ 3 ವಿಧವಾಗಿ ಹೇಳುವಂತಹದ್ದು ಜ್ಯೋತಿಷ್ಯ ಅಂತ ವ್ಯಾಖ್ಯಾನಕಾರರು ಬರಿತಾ ಇದ್ದಾರೆ. ಆಗ ಧರ್ಮದೇವಿ ಹೇಳ್ತಾಳೆ, ಸತ್ಯಂ ವದಾಮಿ ಧರ್ಮಜ್ಞೆ ಶಿಶೋರನ್ನಂ ಪ್ರಯಚ್ಛಮೇ ಅಹಕೃತಂ ರಾತ್ರಿ ಕೃತಂ ಸುಪಕ್ವಂ ರಸ ಸಂಯುತಂ. ನೋಡಿ, ಅಷ್ಟನ್ನ ಹೇಳಿ ಅವಳು ಹೇಳ್ತಾ ಇದ್ದಾಳೆ, ಸತ್ಯವನ್ನ ಹೇಳ್ತೇನೆ ಧರ್ಮಜ್ಞೆ, ಶಿಶೋರನ್ನಂ ಪ್ರಯಚ್ಛಮೇ. ನಿನ್ನೆ ಹೇಳಿದ್ದೆ, ಅದೇ ರೀತಿಯಾಗಿ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಶಿಶೋರನ್ನಂ ಪ್ರಯಚ್ಛಮೇ, ಶಿಶುವಿಗೆ ಅನ್ನ ಕೊಟ್ಬಿಡು, ಅದನ್ನು ಸಮಾಧಾನ ಮಾಡ್ತೀನಿ, ಆಮೇಲೆ ಕೊಡು. 3 ಮುತ್ತಿನ ರಾಶಿಯನ್ನು ಕೂಡಿಸಿ ಹೇಳಲಿಕ್ಕೆ ಶುರು ಮಾಡಿದ್ದಾಳೆ. ಹೇಳಿದ ಕೂಡ್ಲೆ ಮೊದಲು ಮಗುವಿಗೆ ಅನ್ನ ಕೊಡು, ಆಮೇಲೆ ನಾನೆಲ್ಲ ಮಾಡ್ತೀನಿ. ಆ ಅನ್ನ ಹೇಗ್ ಗೊತ್ತಾ, ಅಹಕೃತಂ ರಾತ್ರಿ ಕೃತಂ ಸುಪಕ್ವಂ ರಸ ಸಂಯುತಂ. ಅಂದ್ರೆ ಏನರ್ಥ ಅಂದರೆ, ರಾತ್ರಿ ಅಹಕೃತಂ ಬೆಳಗ್ಗೆ ಮಾಡಿದ್ದಾದ್ರೂ ಪರವಾಗಿಲ್ಲ, ಅಥವಾ ನಿನ್ನೆ ರಾತ್ರಿ ಮಾಡಿದ್ದಾದ್ರೂ ಪರವಾಗಿಲ್ಲ. ಅಹಕೃತಂ ರಾತ್ರಿ ಕೃತಂ ಸುಪಕ್ವಂ ರಸ ಸಂಯುತಂ, ಪಕ್ವವಾದ ರಸವತ್ತಾದ ಅನ್ನವನ್ನ ಕೊಡು ಅಂತ ಕೇಳಿದ್ದೆ. ಏನಿದು, ರಾತ್ರಿ ಅನ್ನ ಎಲ್ಲ ತಿಂತಾಳ, ತಂಗಳನ್ನ ತಿಂತಾಳ, ತಂಗಳನ್ನವನ್ನ ನಾವೇ ತಿನ್ನಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಇವರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ವ್ಯಾಖ್ಯಾನಕಾರರು ಬರೀತಾರೆ. ಏನು ಅಂತಂದ್ರೆ, ಹಗಲು ಮಾಡಿದ್ದಾದ್ರೂ ಆಗ್ಬಹುದು, ರಾತ್ರಿ ಮಾಡಿದ್ದಾದ್ರೂ ಆಗಬಹುದು. ಅಂದ್ರೆ ಏನರ್ಥ, ಅಹಹ ಅಂದ್ರೆ ಅಹ ಎಂಬ ಕಾಲಾಭಿಮಾನಿಯಾಗಿರತಕ್ಕಂತಹವಳು ಅಂದ್ರೆ ಹಗಲು,
ಹಗಲು ಅಭಿಮಾನಿ ಯಾರು ಗೊತ್ತೇ? ಮಹಾಲಕ್ಷ್ಮೀ ದೇವಿ ಅಂತ ಅರ್ಥ. ಮಹಾಲಕ್ಷ್ಮೀ ದೇವಿಯಿಂದ ತಯಾರಿಸಲ್ಪಟ್ಟ ಅಥವಾ ರಾತ್ರಿ, ಮಹಾಲಕ್ಷ್ಮಿ ಅಂದ್ರೆ ಶ್ರೀ ಅಂತ ಅರ್ಥ. ಹಗಲಿಗೆ ಶ್ರೀ ಅಭಿಮಾನಿ ದೇವತೆ, ರಾತ್ರಿಗೆ ದುರ್ಗೆ ಅಭಿಮಾನಿ ದೇವತೆ. ಅಂದ್ರೆ ಶ್ರೀಯಿಂದ ಮಾಡಲ್ಪಟ್ಟ ಅಥವಾ ದುರ್ಗೆಯಿಂದ ಮಾಡಲ್ಪಟ್ಟ ಯಾವ ಅನ್ನವಾದರೂ ಕೊಡು ಅಂತ ಅರ್ಥ. ಅಥವಾ ಇನ್ನೊಬ್ಬ ವ್ಯಾಖ್ಯಾನಕಾರ ಹೇಳ್ತಾರೆ, ಅಹಕಾಲಾಭಿಮಾನಿ ವಾಯುವು ತೇನ ನಿರ್ಮಿತಂ ಅಂತ ಅರ್ಥ. ಅಂದ್ರೆ ಯಾವುದೇ ಕರ್ಮವನ್ನ ಮಾಡುವಾಗ ನೀವು ಮುಖ್ಯ ಪ್ರಾಣಾಂತರ್ಗತ ಅಂತ ಏನಾದ್ರೂ ಮಾಡಿದ್ರೆ ಆ ಕರ್ಮವನ್ನ ನನಗೆ ಅರ್ಪಿಸು ಅಂತ ಅರ್ಥ. ಮತ್ತೆ ರಾತ್ರಿ ಮಾಡಿದ್ದಾದ್ರೂ ಆಗ್ಬಹುದು ಅಂದ್ರೆ ಏನರ್ಥ? ಆ ಅಹದ ಜೊತೆಗೆ ನೀವು ರಾತ್ರಿ ಅಭಿಮಾನಿ ಯಾರು ಗೊತ್ತೇನು? ರಾತ್ರಿ ಕಲಾಭಿಮಾನಿ ಅಂದ್ರೆ ಅಹಕಲಾಭಿಮಾನಿ ವಾಯು, ರಾತ್ರಿ ಕಲಾಭಿಮಾನಿ ಭಾರತೀ ದೇವಿ. ಅಂದ್ರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಏನಾದ್ರೂ ಅರ್ಪಣೆ ಮಾಡಿದ್ರೆ ಅದನ್ನು ಪರವಾಗಿಲ್ಲ ಕೊಡು ಅಂತ ಈ ರೀತಿಯಾಗಿ ಅನ್ನವನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಭಗವಂತ ಮನುಷ್ಯ ಅನ್ನವನ್ನು ಸ್ವೀಕಾರ ಮಾಡೋದಿಲ್ವಲ್ಲ, ಮತ್ತೆ ಇಲ್ಲಿ ಈ ಹೆಂಗಸು ತಯಾರು ಮಾಡಿದ ಅನ್ನವನ್ನು ಹೇಗೆ ತಿಂತಾನೆ ಅಂತಂದ್ರೆ ಷಟ್ಪ್ರಶ್ನೋಪನಿಷತ್ತು ಇದಕ್ಕೆ ಉತ್ತರ ಕೊಡುತ್ತೆ. ಏನಂತ? ತಸ್ಯಾಹರೇವ ಪ್ರಾಣಃ ರಾತ್ರಿರೇವ ರಯಿ ಅಂತ ಹೇಳಿ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಇದಕ್ಕೆ ಉತ್ತರ ಇದೆ. ಅದಕ್ಕೋಸ್ಕರವಾಗಿ ಅಲ್ಲಿ ಹೇಳ್ತಾರೆ, ಹಗಲಿಗೆ ಮುಖ್ಯ ಪ್ರಾಣ, ರಾತ್ರಿ ಭಾರತೀ ದೇವಿಯ ರಯಿ ಎಂಬತಕ್ಕಂತಹ ರೂಪ. ಪ್ರಾಣ ರಯಿ ಅಂದ್ರೆ ಹಗಲಿಗೆ ಪ್ರಾಣ, ರಾತ್ರಿಗೆ ರಯಿ ಭಾರತೀ ದೇವಿಯ ಈ ರೂಪಗಳು. ಆ ರೂಪಗಳಿಂದ ನೀವೇನಾದ್ರೂ ಕರ್ಮ ಸಮರ್ಪಣೆ ಮಾಡಿದ್ದರೆ ಆ ಕರ್ಮವನ್ನು ನನಗೊಪ್ಪಿಸಿರಿ ಅಂತ ಅರ್ಥ ಅಂತ ಹೇಳಿ ವ್ಯಾಖ್ಯಾನಕಾರರು ನಮಗೆ ಒಳ್ಳೆ ಅದ್ಭುತವಾದ ಉತ್ತರವನ್ನ ಕೊಡ್ತಾ ಇದ್ದಾರೆ. ಆಗ ಅವಳು ಏನ್ ಮಾಡಿದ್ಲು? ಬಂಗಾರದ ಪಾತ್ರೆಯಲ್ಲಿ ಆ ಅನ್ನವನ್ನ ಕೊಡ್ತಾರೆ. ಅದಕ್ಕೆ ಶ್ರುತ್ವಾ ತತ್ವಚನಂ ರಮ್ಯಂ ಪುತ್ರೇಣ ನೀಯಭಾಮಿನಿ ಕ್ಷೀರಾನ್ನಂ ಸ್ವರ್ಣ ಪಾತ್ರಸ್ಥಂ ಅರ್ಭಕಸ್ತದೋ ನೃಪ. ಆವಾಗ ಕೊರವಂಜಿಯ ಮಾತನ್ನ ಕೇಳಿ ವಸುದಾನನಿಂದ ಬಂಗಾರದ ಪಾತ್ರೆಯಲ್ಲಿ ಕ್ಷೀರಾನ್ನವನ್ನ ಕೊಡಿಸಿದ್ದಾಳೆ. ನೋಡಿ ಎಷ್ಟು ಅದ್ಭುತವಾದ ಸೂಕ್ಷ್ಮವಾದ ವಿಚಾರ. ಮನೆಯಲ್ಲಿ ಯಾರಾದರೂ ಚಿಕ್ಕವರಿದ್ದರೆ ಅವರಿಂದ ಕೊಡಿಸಬೇಕು. ಅವ್ರಿಗೇನೇ ಕೊಡೋದಾದ್ರೂ ಚಿಕ್ಕವರಿಂದ ಕೊಡಿಸ್ಬೇಕು. ನಾವೇನ್ ಮಾಡಿಬಿಡ್ತೇವೆ? ಯಾರೋ ಬಂದಿರ್ತಾರೆ, ನಾವು ಕೊಟ್ಬಿಡ್ತೇವೆ. ನಾವು ಕೊಡೋದು ದೊಡ್ಡದಲ್ಲ. ಮನೆಯಲ್ಲಿ ಯಾರು ಚಿಕ್ಕವರಿರ್ತಾರೆ, ಈಗ ಒಬ್ಬ ಬ್ರಾಹ್ಮಣ ಬಂದು ಕೂಡಲೇ ದಕ್ಷಿಣೆ ಕೊಡ್ಬೇಕು, ಬ್ರಾಹ್ಮಣರಿಗೆ ಏನಾದ್ರೂ ವಸ್ತ್ರ ಕೊಡ್ಬೇಕು, ಏನೋ ಕೊಡ್ತೀರಿ ಬ್ರಾಹ್ಮಣರು ಬಂದ್ರೆ. ಅದನ್ನ ನೀವು ಕೊಡೋದಕ್ಕಿಂತ ನಿಮ್ಮ ಮನೆಯಲ್ಲಿರತಕ್ಕಂತಹ ಚಿಕ್ಕವರಿದ್ದಾರಲ್ಲ ಅವರಿಂದ ಕೊಡಿಸ್ಬೇಕು. ಎರಡಂಶ, ನೀವು ಅವರಿಂದ ಕೊಡಿಸಿದರೆ ಪುಣ್ಯ ಪಂಟೆ ಉಂಟು, ಜೊತೆಗೆ ಅವರಿಗೂ ಕೂಡ ಒಂದು ಸಂಸ್ಕಾರವನ್ನ ಬೆಳೆಸಿದಾಗ ಆಗುತ್ತೆ. ಮನೆಗೆ ಬಂದವರಿಗೆ ಹೇಗೆ ನೋಡ್ಕೊಳ್ಬೇಕು ಅಂತ ನೀವು ಅವರ ಕಡೆಗೆ ಲಕ್ಷ್ಯ ಕೊಡದೆ ಅವರು ಏನೋ ಮೂಲೆಯಲ್ಲಿ ಕೂತ್ಕೊಂಡು ಏನೋ ಮಾತಾಡ್ಲಿ ಅಂತ ತಿಳ್ಕೊಂಡು ನೀವು ಮಾಡಿದರೆ ಮನೆಗೆ ಬಂದ ಅತಿಥಿಗಳಿಗೆ ಹೀಗೆ ಸತ್ಕಾರ ಮಾಡಬೇಕೆಂಬ ಸಂಸ್ಕಾರವನ್ನ ನೀವು ಮಕ್ಕಳಿಗೆ ಕೊಟ್ಟಂತಾಗೋದಿಲ್ಲ. ಅದನ್ನ ಕೊಟ್ಟಂತಾಗಬೇಕಾದ್ರೆ ಮೊದಲು ನೀವು ಏನೇ ಮಾಡ್ಲಿ ಅದನ್ನ ಚಿಕ್ಕವರಿಂದ ಮಾಡಿಸಿ. ಆವಾಗ ಆ ಸಂಸ್ಕಾರ ಮಕ್ಕಳಲ್ಲಿ ಬೆಳೀತದೆ. ಮಕ್ಕಳು ಮೊಮ್ಮಕ್ಕಳು ಏನೋ ಮನೆಯಲ್ಲಿ ಯಾರಿರ್ತಾರೆ ಅವರಿಂದ ಅದನ್ನ ಮಾಡಿಸ್ಬೇಕು. ಆವಾಗಲೇ ಅದಕ್ಕೆ ನೋಡಿ ಈ ಧರಣಿ ದೇವಿ ಏನ್ ಮಾಡಿಬಿಟ್ಲು? ತನ್ನ ಪುತ್ರೇಣ ನೀಯ ಭಾವಿನಿ, ತನ್ನ ಮಗನಾಗಿರತಕ್ಕಂತ ವಸುದಾನನನ್ನ ಕರೆಸಿ ಬಂಗಾರದ ಪಾತ್ರೆಯಲ್ಲಿ ಕ್ಷೀರಾನ್ನವನ್ನ ಕೊಟ್ರು. ಅಂದರೆ ಮನೆಗೆ ಯಾವುದೇ ಅತಿಥಿ ಬಂದರೂ ಹೀಗೆ ಅವರನ್ನ ಸತ್ಕರಿಸಬೇಕು ಎನ್ನುವಂತಹ ದೊಡ್ಡ ಸಂಸ್ಕಾರವನ್ನ ತಾಯಿಯಾಗಿರ್ತಕ್ಕಂತಹವಳು ತನ್ನ ಮಗನಿಗೆ ಅಂತಹ ಸಂಸ್ಕಾರವನ್ನ ನೀಡ್ತಾಳೆ. ಇದು ನಿಜವಾದ ತಾಯಿಯ ಲಕ್ಷಣ. ಹೊರತು ನಾವು ಬ್ಯಾಂಕ್ ನಲ್ಲಿ FD ಮಾಡಿಟ್ಬಿಟ್ಟು ಕಾರು ಬಂಗ್ಲೆ ಎಲ್ಲ ದುಡ್ದು ಕೊಟ್ಬಿಟ್ಟು ನೀ ಮಜಾ ಮಾಡಪ್ಪ ಅಂತ ಹೇಳಿದ್ರೆ ಅದು ತಂದೆ ತಾಯಿಗಳ ಲಕ್ಷಣ ಅಲ್ಲ. ನಿಜವಾದ ತಂದೆ ತಾಯಿಗಳ ಲಕ್ಷಣ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ಸಂಸ್ಕಾರವನ್ನ ಕಲಿಸಿಕೊಡ್ಬೇಕು. ದೊಡ್ಡವರು ಬಂದ್ರೆ ಹೇಗೆ ಅವರವನ್ನ ಗೌರವಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಮನೆಗೆ ಹೋದಾಗ
ಒಬ್ಬರ ಮನೆಯಲ್ಲಿ ಅವ್ರ ಹತ್ರ ಎಲ್ಲ ಮಾತಾಡಿ ಆದ್ಮೇಲೆ ನಮ್ ಮಗ ಇದ್ದಾನೆ, ಅವನಿಗೊಂದು ಆಶೀರ್ವಾದ ಮಾಡಿ ಅಂತ. ಆಚಾರ ಬಂದಿದ್ದಾರೆ, ಮಾತಾಡ್ಸು ಅಂತಂದ್ರು. ಅವನೇನ್ ಹಾಯ್ ಅಂತಂದ ನನ್ನ ಹತ್ರ. ಅಂದ್ರೆ ಯಾವ ರೀತಿಯಾಗಿ ದೊಡ್ಡವರನ್ನ ಮಾತಾಡಿಸಬೇಕೆಂಬ ಸಂಸ್ಕಾರ ಕೊಟ್ಟಿಲ್ಲ. ಅದ ಮಗು ತಪ್ಪಲ್ಲ, ಅವನು ಹೊರಗಡೆ ಬಂದವರಿಗೆಲ್ಲ ಹಾಯ್ ಅಂತ ಫ್ರೆಂಡ್ಸ್ ಹತ್ರ ಮಾತಾಡಿದ ಹಾಗೆ ಮಾತಾಡಿದ. ಅಂದ್ರೆ ಹಾಗೆ ಮಾತಾಡಿಸೋದೇ ಗೌರವ ಅಂತ ತಿಳ್ಕೊಂಡಿದ್ದಾನೆ. ಇದಕ್ಕೆ ಅರ್ಥ ಏನು? ತಪ್ಪು ಯಾರ್ದು? ಮಕ್ಕಳಿಗೆ ನಾವು ದೊಡ್ಡವರು ಬಂದಾಗ ಎದ್ದು ನಿಂತು ಗೌರವ ಕೊಟ್ಟು ಹೇಗೆ ಅವರನ್ನ ಸತ್ಕಾರ ಮಾಡಬೇಕು ಎಂಬತಕ್ಕಂತಹ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡದಿದ್ದಂತಹ ದೌರ್ಭಾಗ್ಯ ಇವತ್ತು ಮಕ್ಕಳಿಗೆ ಹೇಗೆ ದೊಡ್ಡವರು ಬಂದ್ರೆ ಮಾತನಾಡಬೇಕು ಅನ್ನುವ ಪರಿಜ್ಞಾನವೇ ಇಲ್ಲದೆ ಹೋಗಿದೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾರೆ. ಪುತ್ರೇಣಾನೀಯ ಭಾಮಿನಿ ಕ್ಷೀರಾನ್ನಂ ಸ್ವರ್ಣ ಪಾತ್ರಸ್ಥಂ ಅರ್ಭಕಶ್ಚ ದದೌ ನೃಪಾ. ಅದನ್ನ ತರಿಸಿ ಕೊಟ್ಟಿದ್ದಾಳೆ, ಆ ವಸುದಾನನ ಮುಖಾಂತರ ಕೊಟ್ಟಿದ್ದಾಳೆ. ಅಂದರೆ ಒಂದು ದೇವರಿಗೆ ಕ್ಷೀರಾನ್ನ ಸಮರ್ಪಣೆ ಎಂಬತಕ್ಕಂತಹದ್ದು ಯಾವುದಕ್ಕೆ ಕಾರಣ ಅಂದ್ರೆ ಮನೆಯಲ್ಲಿ ವಿವಾಹ ಮೊದಲಾಗಿರತಕ್ಕಂತಹ ಶುಭ ಕಾರ್ಯಗಳ ಸಂಕೇತ ಕ್ಷೀರಾನ್ನ. ಅದನ್ನ ವಸುದಾನನ ಮುಖಾಂತರ ಕೊಡಿಸಿ ಮನೆಯಲ್ಲಿ ಯಾರು ವಿವಾಹಕ್ಕೆ ಯೋಗ್ಯರಾಗಿರ್ತಾರೋ ಅವರಿಗೆ ಶೀಘ್ರ ವಿವಾಹವಾಗಲಿ ಎಂಬತಕ್ಕಂಥ ಸಂಸ್ಕಾರವೂ ಕೂಡ ಇದರಲ್ಲಿ ತುಂಬಿದೆ. ಅದಾದ ಮೇಲೆ ತರಿಸಿಕೊಟ್ಟ ಕೂಡಲೇ ತಮ್ ದೃಷ್ಟ್ವಾ ಸ್ವರ್ಣ ಪಾತ್ರಸ್ಥಂ ಮಾನುಷಾನ್ನಂ ನ ಭುಕ್ತವಾನ್ ರುರೋಧ ಶಿಶುಸ್ತಸ್ಯಾಹ ಧರ್ಮದೇವ್ಯಾಶ್ಚ ಭೂಮಿಪಃ. ಆವಾಗ ಏನಾಗಿದೆ ಅಂತಂದ್ರೆ ಆ ಮಾನುಷ ಅನ್ನವನ್ನ ಇಲ್ಲಿ ಬಹಳ ಅರ್ಥಗರ್ಭಿತವಾದ ಮಾತು. ನಿನ್ನೆ ನಾನು ಸ್ವಲ್ಪ ಹೇಳಿದಷ್ಟೇ, ಆದರೆ ಅಲ್ಲಿ ಹೇಳ್ತಾರೆ ಆ ಬ್ರಹ್ಮದೇವರು ಮೊದಲನೇದಾಗಿ ನಿನ್ನೆ ಹೇಳಿದ ಹಾಗೆ ಬ್ರಹ್ಮದೇವರು ಅದು ಪರಮಾತ್ಮನಿಗೆ ನೈವೇದ್ಯವಾಗಿಲ್ಲ, ಆದ್ದರಿಂದ ಅದನ್ನ ಉಣ್ಣಲಿಲ್ಲ ಅಂತರ್ಥ. ಪರಮಾತ್ಮನಿಗೆ ನೈವೇದ್ಯವಾದ ಮೇಲೇನೆ ಬ್ರಹ್ಮದೇವರು ಉಣ್ಣೋದು ಅನ್ನುವ ಅರ್ಥ. ಆದರೆ ಇಲ್ಲಿ ವ್ಯಾಖ್ಯಾನಕಾರರು ಇನ್ನೊಂದು ಅರ್ಥವನ್ನ ಹೇಳ್ತಾರೆ. ಮಾನುಷಾನ್ನಂ ನ ಭುಕ್ತವಾನ್ ಅಂದರೆ ಭಗವಂತನಿಗೆ ಮನುಷ್ಯಾನ್ನ ಬಹಳ ಕೆಟ್ಟದ್ದು, ಅದಕ್ಕೆ ಉಣ್ಲಿಲ್ಲ. ಯಾಕೆ ಅಂದ್ರೆ ಮನುಷ್ಯ ನಿರ್ಮಿತವಾದ ಅನ್ನ ಏನಾಗುತ್ತೆ ಅಂದ್ರೆ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಬರೀತಾ ಇರುವಾಗ ಅಲ್ಲಿ ದ್ರೌಪದಿಯ ನಿರ್ಣಯವನ್ನ ಬರೀತಾರೆ. 18ನೇ ಅಧ್ಯಾಯದಲ್ಲಿ 19ನೇ ಅಧ್ಯಾಯದಲ್ಲಿ ದ್ರೌಪದಿಯ ನಿರ್ಣಯವನ್ನ ಬರೀತಾರೆ. ಆ ದ್ರೌಪದಿಯ ನಿರ್ಣಯವನ್ನ ಬರೀತಾ ಇರುವಾಗ ಅಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ಏನು ಅಂದ್ರೆ ಇಷ್ಟೆಲ್ಲ ನಿರ್ಣಯ ಆದ್ರೂ ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಸಾಮಾನ್ಯ ಜನರು ಪ್ರಶ್ನೆ ಕೇಳಿದರೆ ಶ್ರೀಮದ್ ಆಚಾರ್ಯರು ಉತ್ತರ ಕೊಡ್ತಾರೆ. ಅದಕ್ಕೊಂದು ಕಾರಣ ಇದೆ. ಏನದು ಅಂದ್ರೆ ಮಾನುಷಾನ್ನ ಭೋಗೇನ ನೈವ ಜಾನಂತಿ ಮನೀಷಿಣಃ. ಎಲ್ಲಿಯ ಈ ಮನುಷ್ಯಾನ್ನವನ್ನ ನಾವು ಉಣ್ತಾ ಇರ್ತೇವೆ ಅಲ್ಲಿ ತನಕ ದೇವತಾ ರಹಸ್ಯಗಳು ನಮ್ಮ ತಲೆಗೆ ಬೇಗ ಹೋಗೋದಿಲ್ಲ. ಮನುಷ್ಯಾನ್ನವನ್ನ ಬಿಡಬೇಕು, ಅದು ಅಸಾಧ್ಯ. ಯಾಕೆ ಹೇಳಿ? ಮನುಷ್ಯನ್ನವೇ ನಮ್ಮ ಜೀವನ. ಅದನ್ನ ತಿನ್ನದಿದ್ದರೆ ನಾವು ಬದುಕೋದು ಹೇಗೆ? ಆದರೆ ಬದುಕಲಿಕ್ಕೆ ಈ ಅನ್ನ ತಿನ್ಬೇಕು. ಈ ಅನ್ನ ಎಲ್ಲಿ ತನಕ ತಿಂತೀವಿ ಅಲ್ಲಿ ತನಕ ದೇವತಾ ರಹಸ್ಯಗಳು ಅರ್ಥವೇ ಆಗೋದಿಲ್ಲ. ಸುಮ್ಮನೆ ಶ್ರವಣ ಮಾಡ್ತೀವಿ, ತಲೆಗೆ ಗಟ್ಟಿ ಹೋಗೋದಿಲ್ಲ. ನಾವ್ ಹೇಳ್ತೇವೆ ನೋಡಿ, ಆಚಾರ್ಯ ನೀವೆಲ್ಲ ಹೇಳ್ತೀರಿ, ಎಲ್ಲ ಅರ್ಥ ಆಗುತ್ತೆ, ಆಮೇಲೆ ಯಾವುದು ನೆನಪಿಗಿರೋದಿಲ್ಲ. ಇದೆಲ್ಲ ನಮ್ಮ ಸಮಸ್ಯೆಗಳು. ಯಾಕೆ? ಮನುಷ್ಯನ್ನ ತಿನ್ನೋದು. ಇದು ಹೇಗೆ ಅಂದ್ರೆ ಹುಚ್ಚು ಬಿಡದೆ ಮದುವೆ ಆಗದು, ಮದುವೆ ಆಗದೆ ಹುಚ್ಚು ಬಿಡೋದು. ಮನುಷ್ಯನ್ನ ತಿನ್ನೋದು ಬಿಡದೆ ದೇವತಾ ರಹಸ್ಯ ಅರ್ಥ ಆಗಲ್ಲ. ದೇವತಾ ರಹಸ್ಯ ಅರ್ಥ ಆಗ್ಬೇಕಾದ್ರೆ ಮನುಷ್ಯನ ಬಿಡ್ಲಿಕ್ಕೆ ಆಗಲ್ಲ, ದೇವತಾ ರಹಸ್ಯ ಅರ್ಥ ಆಗಲ್ಲ. ಹಂಗಾರೆ ಏನರ್ಥ? ಇದಕ್ಕೆ ಪರಿಹಾರ ಏನು? ಅದಕ್ಕೇನೆ ಒಂದೊಂದು ತುತ್ತು ಮನೆಯಲ್ಲಿ ಊಟ ಮಾಡುವಾಗ ಅವತ್ತೇ ಆಗ್ಲಿ ಒಂದೊಂದು ತುತ್ತು ತಿನ್ನುವಾಗಲೂ ಕೂಡ ನೀವೇನ್ ಮಾಡ್ಬೇಕು? ಕವಳೆ ಕವಳೆ ಗೋವಿಂದ ನಾಮ ಸಂಕೀರ್ತನ. ಮನುಷ್ಯ ಅನ್ನ ಅಂದ್ರೆ ಏನ್ ಗೊತ್ತಾ? ಸಾಮಾನ್ಯವಾದ ಅರ್ಥ ಮನುಷ್ಯನಿರ್ತಾನ ಅಂತ. ಆದ್ರೆ ಒಳಗಿನ ಅರ್ಥ ಏನು ಅಂತಂದ್ರೆ ಮನುಷ್ಯ ಅನ್ನ ಅಂದ್ರೆ ನಾನು ಮಾಡಿದೆ ಎಂಬ ಭಾವನೆಯಿಂದ ತುಂಬಿದ ಅನ್ನ ಅಂತ ಅರ್ಥ. ನಾನು ಮಾಡಿದೆ ಅಡಿಗೆವನ್ ಏನ್ ಮಾಡ್ತಾನೆ? ನಾ ಮಾಡಿದ್ದಿದು, ನನಗೆ ಇಷ್ಟು ಸಂಬಳ ಕೊಟ್ಟದ್ರಿಂದ ನಾನು ಅಡಿಗೆ ಮಾಡಿದೆ. ನೋಡಿ ಬಂದು ಕೇಳ್ತಾ ಇರ್ತಾನೆ ಪಂಕ್ತಿಯಲ್ಲಿ, ಆಚಾರ್ಯ ಹೇಗಿದೆ, ಪರವಾಗಿಲ್ವಾ, ಉಪ್ಪು ಸರಿ ಇದೆಯಾ,
ಹುಳಿ ಸರಿ ಇದೆಯಾ, ಖಾರ ಸರಿ ಇದೆಯಾ ಅಂತೆಲ್ಲ ಕೇಳ್ತಾ ಇರ್ತಾನೆ. ನಾವು ಬಹಳ ಚಲೋ ಮಾಡಿದ್ಯಪ್ಪ, ಇಂಥ ಸಾರು ನೋಡು ನಾನು 2 ಲೋಟ ಹಾಕ್ಸ್ಕೊಂಡ್ ಕೂಡದೆ ಎಲ್ಲ ಹೇಳ್ತೀವಿ. ಇದು ವ್ಯವಹಾರ ಆಯ್ತು. ಅವನು ಮಾಡಿದ ಅಂತ ನಮಗೂ ನೋಡಿದಪ್ಪ ನೀ ಮಾಡಿದ ಸಾರು ಅಂದ್ರೆ ಅದು ಬಿಡೋ ಹಂಗಿಲ್ಲ ಅಂತೆಲ್ಲ ಹೇಳಿ ಹೊಗಳ್ತೇವೆ. ಆದರೆ ಧರ್ಮಶಾಸ್ತ್ರ ಹೇಳತ್ತೆ ಇದೆಲ್ಲ ತಪ್ಪಿಲ್ಲ. ಅವನು ಕೇಳೋದು ಸರಿ, ನಾವು ಹೇಳೋದು ಸರಿ, ಆ ಕ್ರಮ ಸರಿ ಇಲ್ಲ. ಮತ್ತೆ ಏನು, ಅವನು ಕೇಳೋದು ಸರಿ. ಯಾಕೆ ಕೇಳಿದ? ಆ ಭಗವಂತನಿಗೆ ನೈವೇದ್ಯವಾಗಲಿ ಅಂತ ಕೇಳಿದ. ನಾವೇನ್ ಹೇಳ್ಬೇಕು? ಬಹಳ ಚಲೋ ಇದೆಯಪ್ಪ ಅಂತ. ಚಲೋ ಇದೆ ಅಂದ್ರೆ ಏನು? ನಾ ಹೇಳ್ತಾ ಇಲ್ಲ. ಅದನ್ನೇ ಶ್ರೀಮದ್ ಆಚಾರ್ಯರು ಐತರೇಯ ಭಾಷ್ಯದಲ್ಲಿ ಹೇಳ್ತಾರೆ, ಅದನಾ ಗ್ರಾಣ ದೃಷ್ಟಾಖ್ಯ ಭೋಗತ್ರಯ ವಿಭಾಗತಃ. ಅಂದ್ರೆ ಏನು ಅಂದ್ರೆ ಈ ಅನ್ನವನ್ನ ನಾವೇನು ಪದಾರ್ಥ ಮಾಡಿರ್ತಾರಲ್ಲ ಅದನ್ನ ಭಗವಂತ ಕಪಿಲ ನಾಮಕ ಪರಮಾತ್ಮ ಕಣ್ಣಿನಲ್ಲಿ ನೋಡ್ತಾ ಭೋಗ, ನೋಡೋದೇ ಒಂದು ಭೋಗ ಅಂತ ನಮ್ ದೇವ್ರದ್ದು. ಆ ರೀತಿಯಾಗಿ ಭೋಗ ಮಾಡ್ತಾನಂತೆ. ಅನ್ನವನ್ನೆಲ್ಲ ನಮ್ ಕಣ್ಣಿಗೆ ಕಾಣಿಸ್ತದಲ್ಲ, ಆಗ ನಾನು ನೋಡ್ತಾ ಇದ್ದೀನಿ ಅಂತ ನಮ್ ಮನಸ್ಸಿನಲ್ಲೂ ಬರಬಾರ್ದು. ಮತ್ತೇನು, ನಮ್ಮ ಕಣ್ಣಿನ ಒಳಗೆ ಇರತಕ್ಕಂತ ಕಪಿಲ ನಾಮಕ ಪರಮಾತ್ಮ ಭೋಗ ಮಾಡ್ತಾ ಇದ್ದಾನೆ ಅಂತ ತಿಳಿಬೇಕು. ಅದನ ಅಗ್ರಾಣ ದೃಷ್ಟ, ಆಮೇಲೆ ಆಘ್ರಾಣ ನರಕೇಸರಿ, ಆಮೇಲೆ ಆ ಘಮ ಘಮ ಅಂತ ಮೂಗಿಗೆ ಪರಿಮಳ ಬಡಿತದೆ. ಒಂದು ಚೂರು ಕೂಡ ವಿಕಾರ ಆಗ್ಬಾರ್ದು. ಇದು ನಾನು ಮೂಗಿನಿಂದ ಆಘ್ರಾಣ ಮಾಡ್ತಾ ಇದ್ದೇನೆ ಅನ್ನೋ ಕಲ್ಪನೆ ಕೂಡ ಬರಬಾರ್ದು. ಬಹಳ ದೊಡ್ಡ ಸಾಧನೆ ಅವೆಲ್ಲ, ಆಯ್ತಾ? ಹಾಗೆ ನಾನು ಮೂಗಿನಿಂದ ಆಘ್ರಾಣ ಮಾಡ್ತಾ ಇದ್ದೀನಿ ಅಂತನ್ನುವ ಕಲ್ಪನೆನೂ ನಮಗೆ ಬಾರದೆ ಮತ್ತೆ ಏನಾಡ್ಬೇಕು? ಮೂಗಿನಲ್ಲಿ ನರಸಿಂಹ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಇರ್ತಾನೆ. ಅವನು ಈ ಪದಾರ್ಥಗಳಲ್ಲಿರುವಂತಹ ಪರಿಮಳವನ್ನ ಆಘ್ರಾಣ ಮಾಡುತ್ತಾ ಭೋಗ ಮಾಡ್ತಾನೆ. ಭಗವಂತಂದು ಬೇರೆ 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 ಸ್ಟೈಲ್ ಊಟ ಮಾಡೋದು. ಕಣ್ಣಿನಿಂದ ನೋಡ್ತಾನೆ ಊಟ ಮಾಡೋದು ಬೇರೆ, ಮೂಗಿನಿಂದ ಆಘ್ರಾಣ ಮಾಡ್ತಾನೆ ಊಟ ಮಾಡೋದು ಬೇರೆ. ಆಮೇಲೆ ಈ ಅಡಿಗೆ ಅವ್ನು ಬಂದು ಕೇಳ್ತಾನೆ, ಅದು ಭಗವಂತನೇ ಆ ರೀತಿಯಾಗಿ ವ್ಯವಸ್ಥೆ ಮಾಡುವಂತಹದ್ದು. ಏನಂತ ಮಾತಾಡ್ತಾನೆ? ಏನ್ರಿ ಆಚಾರ್ಯ ಅಡಿಗೆ ಚೆನ್ನಾಗಿದೆಯಾ, ಹೇಗಿದೆ, ಸಾರು ಹೇಗಿದೆ, ಉಪ್ಪಿದೆಯಾ ಎಲ್ಲ ಕೇಳ್ತಾನೆ. ಅದೊಂದು ನಿಮಿತ್ತ ಅಷ್ಟೇ ಕೇಳಲಿಕ್ಕೆ. ಆದರೆ ನಿಜವಾಗಿ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಇರೋದು ಅನುಸಂಧಾನ. ಏನು ಅಂತ, ಬಹಳ ಚಲೋ ಮಾಡಿದ್ಯಪ್ಪ ಅಂತ ಹೇಳ್ತೀನಲ್ಲ, ಅದು ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಿದ್ದೀನಿ ಅಂತನ್ನುವ ಅನುಸಂಧಾನ ನನಗ್ ಬರಬಾರ್ದು. ಊಟ ಮಾಡೋನಿಗೆ, ಬ್ರಾಹ್ಮಣನಿಗೆ. ಮತ್ತೆ ಏನ್ ಅನುಸಂಧಾನ? ನನ್ನ ವಾಗಿಂದ್ರಿಯದೊಳಗೆ ಪರಶುರಾಮ ದೇವರಿದ್ದಾರೆ. ಅವರು ಈ ಅಡಿಗೆವನ್ನು ಮಾಡಿರ್ತಕ್ಕಂಥ ಅಡಿಗೆಯನ್ನ ಬಹಳ ಚೆನ್ನಾಗಿದೆ ಅಂತ ಹೊಗಳುತ್ತಾ ಭೋಗ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ನಾಲಿಗೆಯಲ್ಲಿರುವಂತ ವಾಗಿಂದ್ರಿಯ, ಆ ವಾಗಿಂದ್ರಿಯದಲ್ಲಿರ್ತಕ್ಕಂತಹ ಪರಶುರಾಮ ದೇವರು ಯಜಮಾನನ ಅಡಿಗೆಯನ್ನ ತುಂಬಾ ಚೆನ್ನಾಗಿದೆ ಎಂಬ ಶಬ್ದಗಳಿಂದ ಹೊಗಳುತ್ತಾ ಭೋಗವನ್ನ ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಬೇಕು ಅಂತ. ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಯಾವ್ಯಾವ ಪದಾರ್ಥಗಳಲ್ಲಿ ಯಾವ್ಯಾವ ಭಗವತ್ ರೂಪಗಳಿದೆ ಅದನ್ನ ಚಿಂತನೆ ಮಾಡ್ತಾ ಆ ಪದಾರ್ಥಗಳು ನನ್ನ ಬಿಂಬನೊಳಗೆ ಐಕ್ಯವನ್ನು ಹೊಂದುತ್ತಾ ಇದೆ ಅಂತ ಚಿಂತನೆ ಮಾಡಬೇಕು. ಒಂದು ಸಾಮಾನ್ಯ ಉಪ್ಪನ್ನ ಮಜ್ಜಿಗೆಯೊಳಗೆ ಸೇರಿಸ್ಕೊಂಡು ತಿಂದ್ರೆ ಆ ಉಪ್ಪಿನೊಳಗೆ ನಿವೃತ್ತಿಯ ಒಳಗೆ ಜನಾರ್ದನ, ಅವ ನನ್ನ ಬಿಂಬನೊಳಗೆ ಐಕ್ಯವನ್ನು ಹೊಂದಿದ ಅಂತ ಚಿಂತನೆ. ಉಪ್ಪು ಒಳಗೆ ಹೋಯ್ತು ಅಂದ್ರೆ ಇಷ್ಟ ಅರ್ಥ. ಅನ್ನದೊಳಗೆ ಚಂದ್ರನಲ್ಲಿ ಕೇಶವ, ಆ ಚಿಂತನೆಯನ್ನ ಮಾಡ್ತಾ ಅನ್ನದೊಳಗಿರ್ತಕ್ಕಂತ ಕೇಶವ, ಚಂದ್ರನ ಅಂತರ್ಯಾಮಿಯಾದಂತ ಕೇಶವ ನನ್ನ ಹೃದಯದೊಳಗಿರ್ತಕ್ಕಂಥ ಬಿಂಬ, ಆ ಬಿಂಬನಲ್ಲಿ ಐಕ್ಯ ಹೊಂದಿದ. ಇದು ಊಟದ ಕ್ರಮ. ಇಷ್ಟೆಲ್ಲ ಅನುಸಂಧಾನವನ್ನ ಮಾಡ್ಬೇಕಂತೆ. ಒಂದು ಊಟ ಪ್ರತಿನಿತ್ಯ ನಾವ್ ಏನೇ ತಿಂತೀವಿ, ಇಷ್ಟು ಅನುಸಂಧಾನಗಳನ್ನ ಮಾಡಿದರೆ ಅದು ಮನುಷ್ಯ ಅನ್ನ ಆಗೋದಿಲ್ಲ, ಅದು ದೇವ ಅನ್ನ ಆಗುತ್ತೆ. ಅಂತಹ ಅನ್ನ ಮಾತ್ರ ದೇವತಾ ರಹಸ್ಯ, ಶಾಸ್ತ್ರದ ರಹಸ್ಯಗಳನ್ನ ನಮ್ಮ ತಲೆಯಲ್ಲಿ ತುಂಬುತ್ತೆ. ನಾವು ತಿನ್ನುವ ಅನ್ನ ಕಸ ತಿಂದ ಹಾಗೆ ತಿಂದ್ರೆ ಯಾವ ದೇವತಾ ರಹಸ್ಯವೂ ನಮಗೆ ಅರ್ಥ ಆಗೋದಿಲ್ಲ. ಹೊಟ್ಟೆನೂ ತುಂಬಿರ್ಬೇಕು, ಈ ಕಡೆ ದೇವತಾನ್ನವೂ ಆಗಿರ್ಬೇಕು. ಹೀಗೆ ಶಾಸ್ತ್ರಗಳ ಜ್ಞಾನಕ್ಕೆ ಕಾರಣವಾಗಬೇಕು, ಅನುಸಂಧಾನಗಳ ಸುರಿಮಳೆಗೆ ಕಾರಣವಾಗಬೇಕು. ಹೀಗೆ ಜೀವನ ಎಂಬತಕ್ಕಂಥದ್ದು ಅಂತ ಇಷ್ಟೆಲ್ಲ ವಿವರಣೆಯನ್ನ ನಮಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರಲ್ಲ, ಸ್ವೀಕರಿತ ಅನರ್ಪಿತ ಒಂದು ಕಾಲಕ್ಕೆ ಅಂತ ದಾಸರು ಹೇಳಿದ ಹಾಗೆ ಮಾನುಷಾನ್ನ ಮುಕ್ತವಾನ್, ಭಗವಂತನಿಗೆ ನಿವೇದನೆ ಮಾಡದೇ ಇರತಕ್ಕಂತಹ ಮನುಷ್ಯರು ತಿನ್ನುವ ಅನ್ನ ಅದು ಮಾನುಷಾನ್ನ. ಹರಿಗೆ ನಿವೇದಿಸದ ಅನ್ನಾದಿಗಳನ್ನ ಬ್ರಹ್ಮಾದಿಗಳು ಅಲ್ರಿ, ನಾವು ಊಟ ಮಾಡಬೇಕಾದ್ರೆ ಇಂತಹ ಮಾನುಷಾನ್ನವನ್ನ ಭೋಗ ಮಾಡಬಾರದು. ದೇವರಿಗೆ ನೈವೇದ್ಯಾದಿಗಳನ್ನ ಮಾಡ್ತಾ
ಪ್ರತಿ ಒಂದು ಪದಾರ್ಥದೊಳಗಿರುವಂತ ಭಗವದ್ ರೂಪಗಳ ಅನುಸಂಧಾನವನ್ನ ಮಾಡ್ತಾ ಒಳಗಿರತಕ್ಕಂಥ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟು ಆ ಪದಾರ್ಥಗಳ ಒಳಗಿರುವಂತ ಭಗವದ್ ರೂಪಗಳನ್ನ ಬಿಂಬನಲ್ಲಿ ಐಕ್ಯ ಚಿಂತನೆ ಮಾಡುವ ರೂಪದ ಊಟ, ಇದು ದೇವಾನ್ನ ಅಂತ. ಇದು ಅನುಸಂಧಾನ ಇಲ್ದೆ ಹಸಿವಾಗಿದೆ ಅಂತ ಗಬ ಗಬ ಗಬಗ ತಿಂದ್ರೆ ಅದು ಮಾನುಷ ಅನ್ನ. ಅದರಿಂದ ದೇವತಾ ರಹಸ್ಯ ಏನು ತಲೆಗೆ ಹೋಗೋದೇ ಇಲ್ಲ. ಎಷ್ಟು ಬೇಕಾದ್ರೆ ಬೋರ್ಗಲ್ಲ ಮೇಲೆ ಮಳೆ ಸುರಿದಂತೆ. ಅದಕ್ಕೆ ಹೇಳ್ತಾರೆ ಊಷರೇ ವರ್ಷಿತಂ ನೀರಂ ಉಪದೇಶಶ್ಚ ಮೂರ್ಖಕೆ ಅಪಾತ್ರೇ ಚ ಕೃತಂ ದಾನಂ ಸದ್ಯ ಏವ ವಿನಿಶ್ಯತಿ. ಆದ್ದರಿಂದ ನರಸಿಂಹ ಪ್ರಸಾದೋಯಂ ಸರ್ವೇ ಗೃಹ್ಣಂತು ವೈಷ್ಣವಾಹ. ಚಿನ್ನದ ಪಾತ್ರೆಯಲ್ಲಿರುವಂತಹ ಅನ್ನ ಏನೋ ಸರಿ, ಆದ್ರೆ ಅದರೊಳಗೆ ಅನುಸಂಧಾನ. ಪಾಪ ಆ ಮಗು ವಸುದಾನ, ತನಗೆ ಎಷ್ಟು ಬೇಕು ಅಷ್ಟು ಅನುಸಂಧಾನ ಅವನು ತಂದಿರ್ತಾನೆ. ಆದರೆ ಅಂತಹ ಅನುಸಂಧಾನ ಸಾಕಾಗೋದಿಲ್ಲ. ಈಗ ಶ್ರೀನಿವಾಸನ ಕಲ್ಯಾಣವಾಗಲಿಕ್ಕೆ ಬೇಕಾದ ಅನ್ನ ಆಗಲಿಲ್ಲ ಅಂತ ಅರ್ಥ. ಅದಕ್ಕೆ ನೋಡಿ ಅವಳು ಏನ್ ಮಾಡಿದ್ಲು, ಮಗುವಿನ ಕೈಯಲ್ಲಿ ಕೊಡಿಸಿದ್ದು ಸರಿ, ಆದರೆ ಅನುಸಂಧಾನವನ್ನ ತಿಳಿಸ್ತಾ ಕೊಡ್ಲಿಲ್ಲ, ಅದು ತಪ್ಪು ಅನ್ನುವಂತಹದ್ದನ್ನ ಬ್ರಹ್ಮದೇವರ ಬಾಯಿಯಲ್ಲಿಟ್ಟ ಕೂಡ್ಲೆ ಅದನ್ನ ಉಗುಳಿ ಬಿಟ್ರು. ಅದನ್ನ ಹೇಳ್ತಾರೆ ದೃಷ್ಟ್ವಾ ಸ್ವರ್ಣ ಪಾತ್ರಸ್ಥಂ ಮಾನುಷಾನ್ನ ಭುಕ್ತವಾನ್. ಆಮೇಲೆ ರುರೋಧ ಸಸುಶಿಷ್ಟಸ್ಯಾಹ ಧರ್ಮದೇವ್ಯಾಶ್ಚ ಭೂಮಿಪಃ. ಆಗ ಆ ಮಗು ಅಳುತ್ತಾ ಇದೆ. ರುದಂತಂ ಆತ್ಮಜಂ ದೃಷ್ಟ್ವಾ ವಿನಿಂದ್ಯಾತ್ ಪ್ರತಿತಾಡ್ಯ ಚ ದರಿದ್ರೋಸಿ ದುರಾಚಾರ ಕಂದ ಮೂಲ ಫಲಾಶನಃ. ಬೈತಾ ಇದ್ದಾರಂತೆ. ಏನಂತ? ಶ್ರೀನಿವಾಸ, ನಿನಗೇನು ಇಂಥ ರಾಜಾನ್ನ ಸಿಗಬೇಕಾದ್ರೆ ಯೋಗ್ಯತೆ ಇರಬೇಕು. ನಿನಗೆಲ್ಲ ಏನೇ, ನಿನ್ ಕಾಡಿನಲ್ಲಿ ಬದುಕಿದವ, ದರಿದ್ರನಾಗಿದ್ದಿ, ದುರಾಚಾರಿಯಾಗಿದ್ದಿ, ಕಂದ ಮೂಲಗಳು ಗೆಡ್ಡೆಗೆನಸು ತಿನ್ಕೊಂಡು ಬದುಕುವ ಹೇ ಮಗುವೆ, ನಿನಗೆ ಇಂಥ ರಾಜಾನ್ನ ಸಿಗಬೇಕಾದ್ರೆ ಜನ್ಮಾಂತರದ ಪುಣ್ಯ ಬೇಕು. ನಿನಗೆಲ್ಲ ಎಲ್ಲ ಆಗ್ತದೆ. 4 ಬಡ್ದು ಏನು ಮಾಡಿಬಿಟ್ಲ, ಕಥನ್ನು ಭೋಕ್ಷತೆ ದುಷ್ಟಂ ಕ್ಷೀರಾಂ ನಮ್ ರಾಜ ನಿರ್ಮಿತಂ ಕದಾಪಿ ರೋಧ ನಮ್ಮ ಮಾತಾ ಕಿಂಕರಿಷ್ಯಾಮಿ ಭೂಮಿಪೇ. ಈ ರೀತಿಯಾಗಿ ಹೊಡೆದು ಆ ಅನ್ನವನ್ನು ತಾನೇ ಉಂಡು ಬಿಟ್ಲು. ನೋಡಿ, ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇದೆಲ್ಲ. ಅಂದರೆ ಯಾರೂ ಮಾಡ್ಲಾರು ಅಂತ ಅನ್ನುವಂತ ರೀತಿಯಲ್ಲಿ ಹೇಳ್ತಾರೆ. ಯಾಕೆ ಅಂದ್ರೆ ಶ್ರೀಮದ್ ಆಚಾರ್ಯರು ವಾಯುದೇವರ ಜ್ಞಾನ ಎಂಥದ್ದು ಅಂತ ಕೇಳುವಾಗ ಮಹಾಭಾರತಾತ್ಮರಣದಲ್ಲಿ ಶುದ್ಧೇ ಭಾಗವತೆ ಧರ್ಮೆ ನಿರತೋ ಯದ್ ವೃಕೋದರಹ ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಅಂದರೆ ಪರಮಾತ್ಮ ದರಿದ್ರ ಅಂತ ಬ್ರಹ್ಮದೇವರಿಗೆ ಕರೆದ್ರಲ್ಲ, ಅವರು ಶುದ್ಧವಾದ ಭಾಗವತ ಧರ್ಮದಲ್ಲಿ ರತರಾದವರು ಅಂತ ಮಹಾಭಾರತ ತಾತ್ಪರ್ಯ ಹೇಳ್ತಾ ಇದೆ. ಇಲ್ಲಿ ಮಾತ್ರ ದರಿದ್ರೋಸಿ ದುರಾಚಾರ ಅಂತ ಹೇಳ್ತಾರಲ್ಲ, ಏನಿದ್ರ ಅರ್ಥ ಅಂದ್ರೆ ಅದಕ್ಕೆ ಹೃದಯ ಗುಹೆಯಲ್ಲಿ ವಾಸ ಮಾಡುವವನು ಅಂತ ಅರ್ಥ. ದರಿದ್ರ ಅಂದ್ರೆ ಪ್ರತಿಯೊಬ್ಬ ಒಳಗಡೆ ವಾಸ ಮಾಡುವವ ಅಂದ್ರೆ ದರಿದ್ರ ಅಂದ್ರೆ ಹೃದಯ ಗುಹೆ ಒಳಗೆ. ಹೇಗೆ ನಿನ್ನೆ ನಾನೊಂದ್ ಸ್ವಲ್ಪ ಹೇಳಿದ್ದೆ, ಏನು ದರಿಯಾಂ ದ್ರೌತೀತಿ ದರಿದ್ರ. ದರಿಯಾಂ ಅಂದ್ರೆ ಹೃದಯ ಗುಹೆಯ ಒಳಗಡೆ ಅಂತ ಅರ್ಥ. ದರಿ ಅಂದ್ರೆ ಗುಹೆ. ಯಾರ? ಪ್ರತಿಯೊಬ್ಬರ ಹೃದಯ ಗುಹೆಯ ಒಳಗಡೆ ಇರುವವನ ದ್ರೌತಿ ವಾಸ ಮಾಡುವವನು. ಆದ್ದರಿಂದ ಅವನಿಗೆ ದರಿದ್ರ ಬ್ರಹ್ಮದೇವರಿಗೆ. ಇನ್ನ ದುರಾಚಾರ ಅಂತಂತಾರಲ್ಲ, ಅಂದ್ರೆ ತಸ್ಯ ದೂರಿತಿ ನಾಮ ಅಂತ ಅರ್ಥ. ಅಂದರೆ ದೂರ್ ಎಂದು ವಾಯುದೇವರ ಹೆಸರು. ಅವನ ಆಚಾರದಂತೆ ಆಚಾರವುಳ್ಳವನು ಅಂದ್ರೇನು? ವಾಯುದೇವರ ಆಚಾರ ಅಂತನ್ನೋದು ಏನಂ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರೇತಿ ವಿಜ್ಞಾಪನ ಕರ್ತೃಣಾಂ. ಸ್ವಾಮಿ, ಇವನು ಪಾಪಿಷ್ಟ, ಇವನನ್ನು ಉದ್ಧಾರ ಮಾಡ್ರಿ, ಏನಾದ್ರೂ ಮಾಡಿ ಕಾಪಾಡಿ ಅಂತ ಹೇಳಿ ದೇವರ ಹತ್ರ ಪ್ರತಿ ಕ್ಷಣದಲ್ಲೂ ದೇವರ ಹತ್ರ ಕೇಳುವಂತವರು ಇಂಥ ಆಚಾರವುಳ್ಳವರು ಅಂತ ಅರ್ಥ. ದುರಾಚಾರ ಅಂದ್ರೆ ದುರಿ ಅಂದ್ರೆ ಸದಾ ಕಾಲ ಭಗವಂತನ ಪಾದದ ಸಮೀಪದಲ್ಲಿ ನಿಂತುಕೊಂಡು ಪ್ರತಿ ಒಂದು ಜೀವರ ಕರ್ಮಗಳನ್ನ ಭಗವಂತನಿಗೆ ಅರ್ಪಣೆ ಮಾಡುವ ಆಚಾರ ಉಳ್ಳವರು. ಆದ್ದರಿಂದ ಅವರಿಗೆ ವಕ್ತ್ರೈಹಿ ಸೃಂಜಂತಮಖಿಲೈಹಿ ಪರಮಾರ್ಥ ವಿದ್ಯಾಂ ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಂತ ಮಾತು. ಮತ್ತೆ ಕಂದಮೂಲ ಫಲಾಶನಃ. ಕಂದಮೂಲ ಫಲಾಶನಃ ಅಂದ್ರೆ
ಮೇಲ್ನೋಟಕ್ಕೆ ಏನರ್ಥ, ಈ ಬಾಯಿ ತುರಿಕೆ ಉಂಟಾಗುವಂತ ಕಂದಮೂಲಗಳನ್ನು ಅಂತ ಅಲ್ಲ. ಕಂದ ಅನ್ನುವ ಶಬ್ದಕ್ಕೆ ಬರೀ ಗೆಡ್ಡೆ ಗೆಣಸನ್ನ ತಿನ್ನುವವನೇ ದರಿದ್ರನೇ ಅಂತ ಅರ್ಥ ಅಲ್ಲ. ಮತ್ತೆ ಏನು, ಕಂದ ಅನ್ನುವ ಶಬ್ದಕ್ಕೆ ಕಂ ದದಾತೀತಿ ಕಂದ ವ್ಯಾಖ್ಯಾನಕಾರ ಹೇಳ್ತಾರೆ, ಹೊಲಿಮನೆ ಆಚಾರ್ಯರು. ಕಂ ದದಾತೀತಿ ಕಂದ. ಕಂ ಅಂದ್ರೆ ಸುಖ, ದದಾತಿ ಅಂತಂದ್ರೆ ಏನರ್ಥ, ಕೊಡತಕ್ಕಂಥವನು ಅಂದ್ರೆ ಸುಖವನ್ನು ಕೊಡತಕ್ಕಂತಹವನು. ಯಾವುದದು ಸುಖವನ್ನೇ ಕೊಡುವಂತದ್ದು? ವೇದ. ಆದ್ದರಿಂದ ವೇದಕ್ಕೆ ಕಂದ ಅಂತ. ಕಂದ ಮೂಲ ಅಂದ್ರೆ ಏನು? ವೇದವೇ ಮೂಲವಾಗಿರುವಂತಹವನು ಯಾರು? ಸದಾಗಮೈಕ ವಿಜ್ಞೇಯ ಭಗವಂತ ಅಂತ ಅರ್ಥ. ಕಂದ ಮೂಲ ಅಂದ್ರೆ ವೇದಗಳಿಂದಲೇನೆ ತಿಳಿಯಲ್ಪಡುವ ಭಗವಂತನಿಗೆ ಕಂದ ಮೂಲ. ಅವನೇ ಫಲಾಶನಃ ಅಂದರೆ ಪ್ರತಿ ಒಂದು ಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡುವವನೇ ಅಂತ ಅರ್ಥ. ಭಗವಂತನನ್ನು ಬಿಟ್ಟು ಬೇರೆ ಯೋಚನೆ ಮಾಡದಿದ್ದವನೇ. ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವಃ ಸರ್ವಂ ಅನೃತಂ ತದರ್ಥಕಂ ಕಂದಂ ಸುಖಂ ಅಂತ ಅರ್ಥ. ಮೂಲಂ ಜಗತಿ ದದಾತಿ, ಜಗತ್ತಿಗೆ ಆ ವೇದಗಳಲ್ಲಿ ಅಡಗಿರುವಂತಹ ಭಗವಂತನನ್ನ ಜಗತ್ತಿಗೆ ತಿಳಿಸುವಂತಹ ವ್ಯಕ್ತಿಗಳು ಅಂತ ಅರ್ಥ. ಯಾರು? ವಾಯುದೇವರು ಅಂತ ಅರ್ಥ, ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಕ್ಷೀರಾನ್ನಂ ರಾಜ ನಿರ್ಮಿತಂ ಅಂತ ವಾಕ್ಯ ಇದೆ ಶ್ಲೋಕದಲ್ಲಿ. ಕ್ಷೀರಾನ್ನಂ, ಇದು ರಾಜರಿಂದ ನಿರ್ಮಿತವಾದ ಕ್ಷೀರಾನ್ನ ನಿನಗೆ ತಿನ್ಲಿಕ್ಕೆ ಯೋಗ್ಯತೆ ಎಲ್ಲಿದೆ ಅಂತ ಬೈತಾಳೆ. ಇದು ಏನಿದು ಅಂತಂದ್ರೆ ಅದಕ್ಕೋಸ್ಕರವಾಗಿ ರಾಜ ನಿರ್ಮಿತಂ ಅನ್ನುವ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ರಾಜರ ಕೆಲಸ ಏನು? ಪ್ರಜೆಗಳಿಂದ ಕರವನ್ನು ಸಂಗ್ರಹಿಸಿ ಅದರಿಂದ ಸಂಪಾದಿಸುವವ ಅಂತ ಅರ್ಥ. ಅಂದ್ರೆ ಪ್ರಜೆಗಳ ಒಳಗಡೆ ಇರತಕ್ಕಂತ ಪಾಪವನ್ನ ಸಂಗ್ರಹಿಸಿದೆ. ಬ್ರಹ್ಮದೇವರು ಯಾಕೆ ಸ್ವೀಕಾರ ಮಾಡ್ಲಿಲ್ಲ? ರಾಜಾನ್ನಂ, ಅದು ದ್ರೋಹ ನಿರ್ಮಿತಂ. ಪ್ರಜೆಗಳ ಕಣ್ಣೀರೆಲ್ಲ ತುಂಬಿರ್ತದೆ ಆ ಕರದೊಳಗೆ, ಆ ಕರದಿಂದ ನಿರ್ಮಿತವಾದ ಅದು ಆ ರೀತಿಯಾಗಿ ಒಂದು ಅರ್ಥ. ಸದಾಪಿ ರೋಧ ನಮ್ಮತಃ ಅಂದ್ರೆ ಯಾವಾಗಲೂ ಅಳ್ತಾ ಇರ್ತದ ನನ್ ಕೂಸು, ಏನ್ ಮಾಡೋದು ಹೇಳ್ರಿ ಅಂತ ಹೇಳಿ ಕೊರವಂಜಿ ಹೇಳ್ತಾಳೆ. ಯಾವಾಗಲೂ ಅಳ್ತಿರ್ತಾಳೆ ಅಂದ್ರೆ ಏನು? ಸದಾಪಿ ರೋದನಂ ಅಂದ್ರೆ ಏನು? ಯಾವಾಗಲೂ ವೇದಾಧ್ಯಯನವನ್ನ ಮಾಡ್ತಿರ್ತಾರೆ ವಾಯುದೇವರು ಅಂತ ಅರ್ಥ. ಸಭಾಣ ಮಕರೋದಸೌ ವಿರುರಾವಹ ಅಂತ ಹೇಳಿ ಒಂದು ವೇದ, ಆ ವೇದದಲ್ಲಿ ಹೇಳುತ್ತೆ ವಾಯುದೇವರು ಸದಾ ನನ್ನನ್ನ ಗಾನ ಮಾಡ್ತಿರ್ತಾರೆ ಅಂತ ಉಂಟು. ಮಮೋದರ ಗತಂಚಾನ್ನಂ ಪುತ್ರಸ್ಯ ಹಿತಕಾರಿಣಂ ಯಥಾತರೋ ಮೂಲಶೇಚನೇನ ತೃಪ್ಯಂತಿ ಭಾಗಃ ಓಂ ಅತ್ತಾಚರ ಗ್ರಹಣಾತ್ ಓಂ ಅಂತ ಒಂದು ಬ್ರಹ್ಮಸೂತ್ರ. ಓಂ ಅತ್ತಾಚರಾಚರ ಗ್ರಹಣಾತ್ ಓಂ ಅಂತನ್ನುವಂತ ಬ್ರಹ್ಮಸೂತ್ರದಲ್ಲಿ ಹೇಳಿದಂತೆ ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ ಅಂತ ಇರುವಂತೆ ಈ ಭಗವಂತ ಏನು ಮಾಡಿದ? ಮಗು ನಿನಗೆಲ್ಲಿ ಯೋಗ್ಯತೆ ಕೊಡಿಲ್ಲಿ ಅಂತ ಹೇಳಿ ಆ ಕ್ಷೀರಾನ್ನವನ್ನ ತಾನೇ ತೆಗೆದುಕೊಂಡು ತಿಂದು ಬಿಟ್ಟ. ಯಾಕೆ ಅಂತಂದ್ರೆ ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ, ಇಡೀ ಜಗತ್ತು ಊಟ ಮಾಡಿದ ಪುಣ್ಯ ಬರುತ್ತೆ ಅಂತ ಹೀಗೆ ಆ ಕೂಸನ್ನ ನಿಂದಿಸಿ ತಾನೇ ಆ ಅನ್ನವನ್ನೆಲ್ಲ ತಿಂದ. ಹಾಗಾಗಿ ಅಂದ್ರೆ ಭಗವಂತನಿಗೆ ಅರ್ಪಣೆಯಾದಾಗ ಅಂದ್ರೆ ಏನರ್ಥ ಗೊತ್ತಾ? ಅದರ ಸ್ವಾಕ್ಯರಸವನ್ನ ಭಗವಂತ ಭೋಗ ಮಾಡಿದರೆ ಮಾತ್ರ ಅದರ ಫಲ ಯಜಮಾನನಿಗೆ ಸಿಗುತ್ತೆ. ಸ್ವಾಕ್ಯರಸ ಭಗವಂತ ಭೋಗ ಮಾಡ್ಬೇಕು, ಆವಾಗ್ಲೇನೆ. ಅದಕ್ಕೆ ದೇವರ ಹತ್ರ ಕೇಳ್ಬೇಕು, ಇಟ್ಟ ಪದಾರ್ಥವನ್ನ ತಗೋ ಅಂತ ಕೇಳೋದಲ್ಲ. ಈ ಇಟ್ಟ ಪದಾರ್ಥದಲ್ಲಿರುವಂತಹ ಸ್ವಾಕ್ಯರಸವನ್ನ ಭೋಗ ಮಾಡಿ ನಿನ್ನ ಬಂಧುಗಳಿಗೆ ಅವರವರ ಸ್ವಾಕ್ಯರಸವನ್ನ ಕೊಡಿಸಿ ಉಳಿದ ಪ್ರಸಾದ ನನಗೆ ಕೊಡು ಅಂತ ಕೇಳ್ಬೇಕು. ಹಾಗೆ ಕೊಟ್ರೆ ಅದು ನೈವೇದ್ಯ ಅಂತಂತಾರೆ. ಇತಿ ತಂಬರ್ತಯಿತ್ವಾತ ಸ್ವಯಂ ಭುಂಕ್ವಾನ್ನಮುತ್ತಮಂ ಮಮೋದರ ಗತಂಚಾನ್ನಂ ಪುತ್ರಸ್ಯ ಹಿತಕಾರಿಣಂ. ಹೀಗೆ ಅದನ್ನ ನಿಂದಿಸಿ ಮಗುವನ್ನ ತಾನು ಅದನ್ನ ಊಟ ಮಾಡಿದ. ಇತ್ಯುಕ್ತೋ ಭೋಜನಂಚಕ್ರೆ ಧರ್ಮದೇವಿ ನೃಪೋತ್ತಮ ಕ್ಷೀರಾನ್ನಂ ಭೋಜನಂ ಸ್ವಸ್ಥ ಚಿತ್ತಾಭವತ್ತದಾ. ಆಗ ತಾನೇ ಭೋಜನ ಮಾಡಿ ಊಟ ಆದ ಮೇಲೆ ಸ್ವಸ್ಥ ಚಿತ್ತಳಾಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಮತ್ತೆ ಕೇಳ್ತಾಳೆ, ಸತ್ಯಂ ವದಾಮಿ ಶಿಷ್ಟೋಣ. ಅಮ್ಮ ಸತ್ಯ ಹೇಳಮ್ಮ, ಯಾವಾಗ ಹೇಳ್ತೀಯ? ಆಗ ಹೇಳ್ತಾಳೆ, ಹಾಗಲ್ಲ, ಹಾಗೆ ಹೇಳಲಿಕ್ಕಾಗೋದಿಲ್ಲ.
ನಾನು ಹೇಳ್ತೇನೆ, ಸತ್ಯಂ ವದಾಮಿ, ಸತ್ಯವನ್ನೇ ಹೇಳ್ತೇನೆ. ಆದರೆ ಧರ್ಮದೇವ್ಯ ಪುಲಿಂದಯ, ಅವಳು ಹೇಳ್ತಾಳೆ ಅದು ಊಟ ಆದ ಕೂಡ್ಲೆ ಹಾಗೆ ಹೇಳಬಾರದು ಅಂತುಂಟು. ಮತ್ತೆ ಏನ್ ಮಾಡ್ಬೇಕು? ಏಲಾ ಲವಂಗ ಕರ್ಪೂರ ನಾಗವಲ್ಲಿದಲೈರ್ಯುತಂ ತಾಂಬೂಲಂ ಅರ್ಪಯಾಮಾಸ ಪುಲಿಂದಾಯೈ ಪತಿವ್ರತ. ತಾಂಬೂಲ ಕೊಡು, ಅದಾದ್ಮೇಲೆ ಹೇಳ್ತೇನೆ. ಯಾಕೆ ಬೇಕು? ಯಾವುದೇ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕಿದ ಮೇಲೆ ಅದು ಭಗವಂತನ ಪೂಜಾತ್ಮಕವಾಗಿ ಸಮರ್ಪಣೆಯಾಗಬೇಕಾದರೆ ನೀವು ಊಟಕ್ಕೆ ಹಾಕಿದ್ರೆ ಪ್ರಯೋಜನ ಇಲ್ಲ. ಊಟ ಆದ ಮೇಲೆ ತಾಂಬೂಲ ದಕ್ಷಿಣೆಗಳನ್ನು, ಅದಕ್ಕೆ ಯಾವಾಗಲೂ ಬ್ರಾಹ್ಮಣ ಭೋಜನ ಆದ ಮೇಲೆ ಎಲ್ಲಾ ಬ್ರಾಹ್ಮಣನ ಕೂಡಿಸಿ ತಾಂಬೂಲವನ್ನು ಕೊಟ್ಟು, ತಾಂಬೂಲ ಚರ್ವಣ ಆದ ಮೇಲೆ ಫಲತಾಂಬೂಲಾದಿಗಳನ್ನು ಕೊಟ್ಟು ಮಂತ್ರಾಕ್ಷತೆ ಅಂತ ಮಾಡುವಂತಹದ್ದುಂಟು. ಇಂದ್ರಶ್ರೇಷ್ಠ ನಿದ್ರ ವೀಣಾನಿ ದೇಹಿ ಚಿತ್ತಿಂ ಅಂತ ಹೇಳಿ ಮಂತ್ರವನ್ನು ಹೇಳಿ ಎಲ್ಲಾ ಬ್ರಾಹ್ಮಣರು ಮಂತ್ರಾಕ್ಷತೆಯನ್ನು ತಗೊಂಡು ಆ ಮಂತ್ರವನ್ನು ಹೇಳಿ ಮತ್ತೆ ಅದರೊಳಗೆ ಹಾಕಿ, ಬ್ರಾಹ್ಮಣ ಒಳ್ಳೆ ರೀತಿಯಲ್ಲಿ ಊಟಕ್ಕೆ ಹಾಕಿದೆಯಪ್ಪ. ಸಾಮಾನ್ಯವಾಗಿ ಮೇಲಿನ ಸಂಪ್ರದಾಯದಲ್ಲಿ ನೀವು ನೋಡ್ಬೋದು, ಊಟ ಆದ ಮೇಲೆ ಒಂದು ಚಾಪೆ ಹಾಕಿ ಅದರಲ್ಲಿ ಬ್ರಾಹ್ಮಣರನ್ನು ಕೂಡಿಸಿ ಅವರಿಗೆ ತಾಂಬೂಲಾದಿಗಳನ್ನು ಕೊಟ್ಟು ಆ ನಂತರ ಅವರಿಂದ 4 ಮಾತುಗಳನ್ನು ಹೇಳಿಸಿ, ಏನೇನಾಗಿದೆ ಒಳ್ಳೆ ರೀತಿಯಲ್ಲಿ ಮಾಡಿದೆಯಪ್ಪ ಯಜಮಾನ, ಈ ರೀತಿಯಾಗೆಲ್ಲ ಬ್ರಾಹ್ಮಣರೆಲ್ಲ ಇಷ್ಟಪಟ್ಟಿದ್ದಾರೆ, ಎಲ್ಲರೂ ಸಂತೋಷದಿಂದ ನಿಮ್ಮ ಇಚ್ಛೆ ಪೂರ್ತಿ ಆಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ತಥಾಸ್ತು ಅಂತ ಹೇಳಿ ಆ ನಂತರ ಮಂತ್ರಾಕ್ಷತೆಯನ್ನು ಕೊಟ್ಟು ಆಮೇಲೆ ಯಜಮಾನ ಊಟ ಕೂತ್ಕೋಬೇಕು ಬ್ರಾಹ್ಮಣರು ಕೊಟ್ಟು ಕಳಿಸಿದ್ಮೇಲೆ. ಇದು ಕ್ರಮ. ಆದರೆ ಇಲ್ಲೊಂದು ಸೂಕ್ಷ್ಮ ವಿಚಾರ. ಅದೇ ತೌಳವ ದೇಶದಲ್ಲಿ ಘಟ್ಟದ ಕೆಳಗಡೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಊಟ ಕೂತಿರ್ತಾರೆ, ಇನ್ನು ಏಳ್ಬೇಕು ಬ್ರಾಹ್ಮಣರು. ಆ ಪೋಷನ್ ತಗೊಂಡು ಹೇಳೋದಕ್ಕಿಂತ ಮುಂಚೆ ಯಜಮಾನ ಬಂದು ತಲೆ ಮೇಲೆ ಬಟ್ಟೆ ಹಾಕೊಂಡು ಏನಾಗಿದೆ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ಬೇಕು. ಅಂದ್ರೆ ಇಲ್ಲಿ ಬ್ರಾಹ್ಮಣರು ಊಟ ಆದ ಮೇಲೆ ಇಲ್ಲಿ ಕೈಕಾಲು ತೊಳ್ಕೊಂಡು ಬಂದು ತಾಂಬೂಲವನ್ನು ಹಾಕಿಕೊಂಡಾಗ ಏನು 4 ಮಂತ್ರಗಳನ್ನು ಹೇಳ್ತಾರೆ, 4 ಮಾತುಗಳನ್ನ, ಅದನ್ನ ಊಟ ಕೂತಲ್ಲೇ ಬ್ರಾಹ್ಮಣರು ಹೇಳ್ಬೇಕು. ನೋಡಪ್ಪ ಈ ರೀತಿಯಾಗಿ ಮಾಡಿದ್ದಿ, ಒಳ್ಳೇದು, ಇಂಥದ್ದು ಮಕ್ಕಳಿಗೆಲ್ಲ ಸಂಸ್ಕಾರ ಕೊಟ್ಟಿದ್ದಿ, ಬ್ರಾಹ್ಮಣರೆಲ್ಲ ಸಂತೋಷ ಪಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಅವನ್ ನಮಸ್ಕಾರ ಮಾಡಿದ್ಮೇಲೆ ಅದಾದ ನಂತರ ಬ್ರಾಹ್ಮಣರು ಊಟ ಆಪೋಷಣ ತಗೊಂಡು ಹೇಳ್ಬೇಕು ಅಂತ ಆ ಯಜ್ಞದೊಳಗೇನೆ ಈ ಮಾತುಗಳ ಸಮರ್ಪಣೆ. ಘಟ್ಟದ ಮೇಲಿನ ಸಂಪ್ರದಾಯ ಊಟ ಆದ ಮೇಲೆ ತೊಳ್ಕೊಂಡು ಬಂದು ಮಂತ್ರಾಕ್ಷತೆ ಅಂತ ಮಾಡಿಸುವಂತಹ ಒಂದು ಸಂಪ್ರದಾಯ. ಇದ ದೇಶಾಚಾರ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಅಂತೂ ಯಜ್ಞ ಪೂರ್ತಿ ಆಗಬೇಕಾದ್ರೆ ತಾಂಬೂಲ ಯಾಕೆ ಅಂದ್ರೆ ಇಡೀ ಊಟ ಒಂದು ಯಜ್ಞ, ಅದಕ್ಕೆ ಪೂರ್ಣಾಹುತಿ ಯಾವುದು ಅಂತ ಕೇಳಿದ್ರೆ ತಾಂಬೂಲ ಚರ್ವಣ. ಹಾಗಾಗಿ ಊಟ ಆದ ಮೇಲೆ ಅದು ಒಂದು ಯಜ್ಞದ ಪೂರ್ಣಾಹುತಿ ಎಂಬ ಅನುಸಂಧಾನದಿಂದ ಮಾಡಬೇಕೆಂಬುದನ್ನ ತಿಳಿಸಲಿಕ್ಕೆ ಈ ಧರಣಿ ದೇವಿ ನೀನು ಅವಶ್ಯವಾಗಿ ತಾಂಬೂಲವನ್ನು ಕೊಡು ಅಂತ ಈ ರೀತಿಯಾಗಿ ಕೇಳಿದ್ದಾರೆ. ಆ ತಾಂಬೂಲದಲ್ಲೂ ಕೂಡ ಏಲ ಲವಂಗ ಕರ್ಪೂರ ನಾಗವಲ್ಲಿ ಒಂದೊಂದು ದೇವತೆಗಳು ಇರ್ತಾರೆ ಅನ್ನುವ ಅನುಸಂಧಾನವನ್ನ ಮಾಡಿಕೋಬೇಕು. ಆ ವೀಳ್ಯದಲ್ಲಿ ಇಲ್ಲಿ ಯಾರಿರ್ತಾರೆ, ಹೇಗಿರ್ತಾರೆ, ಅದರ ಅಗ್ರಭಾಗದಲ್ಲಿ ಯಾರಿರ್ತಾರೆ, ಅದರ ಹಿಂಬದಿಯಲ್ಲಿ ಯಾರಿರ್ತಾರೆ, ಎಷ್ಟು ಕೊಡಬೇಕು, 1 ಕೊಟ್ರೆ ದರಿದ್ರ, 1 ಕೊಡಬಾರ್ದು, 2 ಕೊಡಬಾರ್ದು, 3 ಕೊಡಬಾರ್ದು, ಮಿನಿಮಮ್ 4 ಇಲ್ಲ 5 ಕೊಡ್ಲೇಬೇಕು ಅಂತ ಈ ರೀತಿಯಾಗಿ ಆ ತಾಂಬೂಲವನ್ನು ಕೊಡುವಾಗಲೂ ಕೂಡ ಎಚ್ಚರಿಕೆ ಇರಬೇಕಾಗತ್ತೆ. ಆ ರೀತಿಯಾಗಿ ಆ ತಾಂಬೂಲದ ಮಹತ್ವವನ್ನ ಏನು ಅಂತ ಹೇಳಿ ತಿಳಿಸುವ ಮುಖಾಂತರ ಶ್ರೀನಿವಾಸ ದೇವರು ಕಣಿಯನ್ನ ಧರಣಿ ದೇವಿಗೆ ಹೇಳ್ತಾ ಇದ್ದಾರೆ ಎಂಬಲ್ಲಿಗೆ ಅಯಂ ಶ್ಲೋಕಾಭಿಪ್ರಾಯ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀರಾಮಚಂದ್ರನಿಂದ ಅಭಿನ್ನನಾಗಿರತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ವರ ಸನ್ನಿಧ ಪಾದಾರವಿಂದದಲ್ಲಿ ಈ ನುಡಿ ಕುಸುಮಗಳನ್ನು ಅರ್ಪಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.